ಕರ್ಕೊಂಡು ಕರ್ಕೊಂಡು ಹೋಗಿದ್ರು. ಮತ್ತೊಂದು ಕಡೆ ದದ್ದಲ್ ನಿವಾಸದಲ್ಲಿ ಅವರ ಆಪ್ತರನ್ನ ಇಬ್ಬರನ್ನ ಕರ್ಕೊಂಡು ಹೋಗಿದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ನಾಗೇಂದ್ರ ಅವರನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅರೆಸ್ಟ್. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದೆ. ಮಾಜಿ ಸಚಿವ ವಾಲ್ಮೀಕಿ ಹಗರಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಅವರ ಭಾಗಿ ತನಿಖೆ ಸಂದರ್ಭದಲ್ಲಿ ತಿಳಿದು ಬಂದಿತ್ತು. ಮೌಖಿಕವಾಗಿ ಸಚಿವರು ಆದೇಶವನ್ನ ಕೊಟ್ಟಿದ್ರು, ಮೌಖಿಕವಾಗಿ ಅವರು ಸೂಚನೆಯನ್ನ ಕೊಟ್ಟಿದ್ರು ಅಂತೇಳಿ ಮೇ 27ನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ ಅಲ್ಲಿ ಕೂಡ ಬರೆದಿಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ನಾಗೇಂದ್ರ ಅವರ ಅರೆಸ್ಟ್ ಆಗಿದೆ, ಮಾಹಿತಿ ಕೊಡೋದಾದ್ರೆ ನಾಗರಾಜ್. ನಾಗೇಂದ್ರ ಏನು ಮೂರನೇ ದಿನಕ್ಕೆ ಇವತ್ತು ಕಾಲಿಟ್ಟಿರ್ತಕ್ಕಂಥದ್ದು ಇಡಿ ಅಧಿಕಾರಿಗಳ ಒಂದು ಪರಿಶೀಲನೆ. ನಿನ್ನೆ ರಾತ್ರಿ ವೇಳೆಗೆ ಒಂದು ನಾಗೇಂದ್ರ ಮನೆಯಲ್ಲಿ ಇಡಿ ದಾಳಿ ಅಂತ್ಯ ಆಯ್ತು ಅನ್ನೋ ಒಂದು ಮಾಹಿತಿ ಬಂದಿತ್ತು. ಆದ್ರೆ ಈಗ ಅದಕ್ಕೆ ಸ್ಫೋಟಕ ತಿರುವು ಸಿಕ್ಕಿರ್ತಕ್ಕಂಥದ್ದು. ಮಾಜಿ ಸಚಿವ ನಾಗೇಂದ್ರ ಅವರನ್ನ ಏನು ಒಂದು ಬಿಗಿ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ಇಡಿ ಕಚೇರಿಯತ್ತ ಕರೆದೊಯ್ತಾ ಇರ್ತಕ್ಕಂಥದ್ದು. ನೀವು ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳ ಬಿಗಿ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ಇಡಿ ಕಚೇರಿಯತ್ತ ಕರೆದೊಯ್ತಾ ಇರ್ತಕ್ಕಂಥದ್ದು ನೀವು ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳನ್ನ ಗಮನಿಸಬಹುದು. ರಿಪಬ್ಲಿಕ್ ನಲ್ಲಿ ನಾಗೇಂದ್ರ ಅವರ ಸುತ್ತ ಇಬ್ಬರು ಇಡಿ ಅಧಿಕಾರಿಗಳು ಕೂತಿದ್ರೆ ಹಿಂದೆ ಇಬ್ಬರು CRPF ಸಿಬ್ಬಂದಿಗಳನ್ನ ಕೂರಿಸಿಕೊಂಡು ಇಡಿ ಕಚೇರಿ ಹತ್ರ ಕರೆದೊಯ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಏನು ಈಗ ನಾವು ಮೇಕ್ರಿ ಸರ್ಕಲ್ ಬಳಿ ಹೋಗ್ತಾ ಇದ್ವಿ, ಅವ್ರ ಮನೆಯಿಂದ ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಯಾರು ಊಹಿಸಿದಂತ ತಿರುವು ಸಿಕ್ಕಿರ್ತಕ್ಕಂಥದ್ದು. ಏನು ನಿನ್ನೆ ರಾತ್ರಿ ವೇಳೆಗೆ ನಾಗೇಂದ್ರ ಅವರ ಬಂಧನ ಆಗೋದಿಲ್ಲ, ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು, ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇರೋದನ್ನ ವಶಕ್ಕೆ ಪಡೆದುಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಡಿ ಕಚೇರಿಗೆ ಹೋದ ಬಳಿಕ ಅವರನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರ ಅಥವಾ ಬಂಧನ ಮಾಡ್ತಾರ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಒಂದು ವೇಳೆ ನಾಗೇಂದ್ರ ಬಂಧನ ಆಗಿದ್ದೆ ಆದ್ರೆ ರಾಜ್ಯ ಸರ್ಕಾರದಲ್ಲಿ ಸಕ್ರಿಯವಾಗಿದ್ದಂಥ ಮಾಜಿ ಮಂತ್ರಿಯೊಬ್ಬರನ್ನ ಬಂಧನ ಮಾಡಿದಂತಾಗುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗುವಂಥದ್ದು. ಯಾಕಂತಂದ್ರೆ ಅವರದೇ ಸರ್ಕಾರದಲ್ಲಿ ಅವರದೇ ಒಂದು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದಂಥ ಹಣವನ್ನು ನುಂಗಿದ ಆರೋಪದಲ್ಲಿ ಮಾಜಿ ಸಚಿವರೊಬ್ಬರು ಅವರಿಗಾಗಲೇ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೈತಿಕ ಹೊಣೆ ಹೊತ್ತು ನಾವು ರಾಜೀನಾಮೆಯನ್ನು ನೀಡಿದ್ವಿ, ನಮ್ದು ಯಾವುದೇ ತಪ್ಪಿಲ್ಲ ಅಂತೇಳಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ಇವರ ಒಂದು ಕಣ್ಣರ ಸುಪರ್ದಿಯಲ್ಲೇ ಈ ಒಂದು ಹಗರಣ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನು ಕೆಲ ಹೊತ್ತಿನಲ್ಲಿ ಇಡಿ ಕಚೇರಿಗೆ ಇಡಿ ಅಧಿಕಾರಿಗಳು ತಲುಪುವಂಥದ್ದು. ಈಗಾಗಲೇ ಏನು ಅರಮನೆ ಮೈದಾನದ ಬಳಿ ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಬಿಗಿ ಭದ್ರತೆಯಲ್ಲಿ ಯಾರು ಊಹೆ ಕೂಡ ಮಾಡಿರಲಿಲ್ಲ ಬೆಳಗಿನ ಜಾವ ನಾಗೇಂದ್ರರನ್ನ ವಶಕ್ಕೆ ಪಡೆಯಲಾಗುತ್ತೆ ಅಂತಂತೇಳಿ. ಆದರೆ ಯಾರು ಊಹಿಸಿದ ರೀತಿಯೇ ಇಡಿ ಅಧಿಕಾರಿಗಳು ಈ ಒಂದು ಶಾಖವನ್ನು ನೀಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನೋಡ್ಬೋದು. ನಾಗೇಂದ್ರ ಅವರು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇಬ್ಬರು ಇಡಿ ಅಧಿಕಾರಿಗಳ ನಡುವೆಲೆ ಒಬ್ಬ ಆರೋಪಿ ಯಾವ ರೀತಿ ಕರ್ಕೊಂಡು ಹೋಗ್ತಾರ ಅದೇ ರೀತಿಯಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ರಿಪಬ್ಲಿಕ್ ಕನ್ನಡ ಈ ಒಂದು ಹಗರಣ ಆದಾಗ್ಲಿಂದಲೂ ಬಹಳ ಸ್ಪಷ್ಟವಾಗಿ ಈ ಒಂದು ಹಗರಣವನ್ನು ಫಾಲೋ ಅಪ್ ಮಾಡ್ತು. ಈ ಒಂದು ಹಗರಣದಲ್ಲಿ ಕೊನೆಗೂ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ತಮ್ಮ ಕಚೇರಿ ಹತ್ರ ಕರೆದೊಯ್ತಾರೆ. ಒಟ್ಟಾರೆ ಅರೆಸ್ಟ್ ಆಗುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ನಾಗೇಂದ್ರ ಗಂಟೆಗಳ ಕಾಲದಿಂದಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ರು. ಅಂತಂದ್ರೆ ಅವರ ಮನೆಯಲ್ಲೇ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನ ಕೂಡ ಮಾಡಿರುವಂತದ್ದು. ಇದೇ ರೀತಿಯಾಗಿ ಈ ಹಿಂದೆ ಅಂದ್ರೆ ಅವರ PA ಏನಿದ್ರು ಹರೀಶ್ ಅವ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಗಳನ್ನ ಕೂಡ ಬಾಯಿ ಬಿಡಿಸುವಂತಹ ಕೆಲಸಗಳು ಕೂಡ ಆಗಿದೆ ನಾಗರಾಜ್. ಅದೇ ರೀತಿಯಾಗಿ ನಾಗರಾಜ್ ವಿಚಾರ ಕೂಡ ಆಗುತ್ತಾ ಅಥವಾ ಅವ್ರನ್ನ ಬಂಧನ ಮಾಡ್ಕೊಳ್ತಾರಾ ಹೇಗೆ ಅಂತ? ಖಂಡಿತ ರಮ್ಯಾ,
ಈಗ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಾಗೇಂದ್ರ ಬಂಧನ ಆಗೋ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವರ ಆಪ್ತ ಆಗಿದ್ದಂತ ಹರೀಶ್ ರನ್ನ 2 ಬಾರಿ ಇಡಿ ಕಚೇರಿಗೆ ಕರೆದುಕೊಂಡೋಗಿ ಇಡಿ ಅಧಿಕಾರಿಗಳು ಸಾಕಷ್ಟು ಡ್ರಿಲ್ ಅನ್ನ ಮಾಡಿದಂಥದ್ದು. ಜೊತೆಗೆ ನಾಗೇಂದ್ರ ಅವರನ್ನ ನಿನ್ನೆ 2 ದಿನಗಳಿಂದ ಅವರ ಮನೆಯಲ್ಲಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಈಗ ಅವರನ್ನ ವಿಚಾರಣೆ ಮಾಡಿ ಅವ್ರನ್ನ ಮನೆಯಲ್ಲಿ ವಿಚಾರಣೆಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆದುಕೊಳ್ಳಕ್ಕೆ ಆಗ್ಲಿಲ್ಲ ಅಂತೇಳಿ ಈಗ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಮತ್ತೆ ಹರೀಶ್ ಏನು ಹೇಳಿಕೆಗಳನ್ನ ನೀಡಿದಾನೆ ಅನ್ನೋದನ್ನ ಗಮನಿಸಿದ್ರೆ ಒಟ್ಟಾರೆಯಾಗಿ ಇವತ್ತು ನಾಗೇಂದ್ರ ಬಂಧನ ಆಗೋ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಬಿಗಿ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ಇಡಿ ಕಚೇರಿಯತ್ತ ಕರೆದೊಯ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಇವತ್ತು ಒಂದು ವೇಳೆ ನಾಗೇಂದ್ರ ಬಂಧನ ಆಗಿದ್ದೆ ಆದ್ರೆ ಅವರು ಯಾವುದೇ ರೀತಿಯ ಸೋಮವಾರದವರೆಗೂ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗೋದಕ್ಕೆ ಆಗಲ್ಲ. ಯಾಕಂತಂದ್ರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಜೊತೆಗೆ ಏನು ಭಾನುವಾರ ಬರೋದ್ರಿಂದ ಸೋಮವಾರದವರೆಗೂ ಅವರು ಕಾನೂನು ಹೋರಾಟಕ್ಕೂ ಸಹ ಮುಂದಾಗೋದಕ್ಕೆ ಆಗಲ್ಲ. ಈ ನಿಟ್ಟಿನಲ್ಲಿ ಏನು ಈ ಒಂದು ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹುತೇಕ ನಾಗೇಂದ್ರ ಅವರ ಒಂದು ಬಂಧನ ಇರ್ತಕ್ಕಂಥದ್ದು. ಸರ್ ಏನು ಅರೆಸ್ಟ್ ಮಾಡಿರೋದು ಹೇಗೆ ಸರ್? ನಾಗೇಂದ್ರ ಸರ್ ಅರೆಸ್ಟ್ ಹೇಗೆ ಏನಂತ ನಾಗೇಂದ್ರ ಅವರು ನೋಡ್ತಾ ಮೊದಲಲ್ಲಿ ತಲೆಯನ್ನ ಅಲ್ಲಾಡಿಸ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ನನ್ನನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಪ್ರತಿಬಿಂಬಿಸೋ ರೀತಿ ಅವರು ಒಂದು ತಲೆಯನ್ನು ಆಡಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅವರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿಲ್ಲ, ಅವರನ್ನ ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇರೋದನ್ನ ಖುದ್ದು ನಾಗೇಂದ್ರ ಅವರು ರಿಪಬ್ಲಿಕ್ ಲೋಗೋ ಮುಂದ್ಗಡೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಆದ್ರೆ ಇಡಿ ಅಧಿಕಾರಿಗಳು ಕಚೇರಿಗೆ ಕರೆದುಕೊಂಡು ಹೋಗೋದ ನಂತರ ಯಾವ ವಿಚಾರಗಳನ್ನ ಇಟ್ಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ? ಯಾಕಂತಂದ್ರೆ ಈಗಾಗಲೇ ಹರೀಶ್ ಮತ್ತೆ ಅವರ ಮನೆಯಲ್ಲಿದ್ದಂಥ ಮತ್ತೊಬ್ಬರನ್ನ ವಿಚಾರಣೆಗೆ ಸಾಕಷ್ಟು ಒಳಪಡಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನು ಸಹ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಾಗೇಂದ್ರ ಅವರ ಬಂಧನ ಆಗೋ ಸಾಧ್ಯತೆಗಳು ಇದುವರೆಗೂ ದಟ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ 2 ದಿನಗಳ ಒಂದು ತೀವ್ರವಾದಂಥ ಪರಿಶೀಲನೆ ಮತ್ತೆ ಅವರ ವಿಚಾರಣೆ ನಡೆಸಿದ ಬಳಿಕವೂ ಅವರನ್ನು ವಶಕ್ಕೆ ಪಡೆದು ಸಾಮಾನ್ಯವಾಗಿ ಅವರದ ಪಾತ್ರ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತಂದಿದ್ರೆ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ನೀವು ವಿಚಾರಣೆಗೆ ಬನ್ನಿ ಅಂತೇಳಿ ಇಡಿ ಅಧಿಕಾರಿಗಳು ಸಾಮಾನ್ಯವಾಗಿ ಸೂಚಿಸ್ತಾ ಇದ್ರು. ಆದರೆ ವಿಚಾರಣೆಗೆ ಖುದ್ದು ಇಡಿ ಅಧಿಕಾರಿಗಳೇ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಾಗೇಂದ್ರ ಬಂಧನ ಆಗೋ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ರಮ್ಯಾ, ಮತ್ತೊಂದು ಕಡೆ ಸರ್ಕಾರಕ್ಕೆ ಇದು ಸಾಕಷ್ಟು ಡ್ಯಾಮೇಜ್ ಅಂತಾನೆ ಹೇಳ್ಬೋದು ನಾಗರಾಜ್. ಒಂದು ಕಡೆ ಮುಡಾ ಹಗರಣ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ. ಸರ್ಕಾರಕ್ಕೆ ಇದು ನಿಜಕ್ಕೂ ನುಂಗಲಾರದ ತುತ್ತಾಗುತ್ತಾ ಈ ಒಂದು ಪ್ರಕರಣ ಅಂತ? ಖಂಡಿತ ರಮ್ಯಾ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಏನು ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಏನು 1.5 ವರ್ಷದ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರವನ್ನ ಭ್ರಷ್ಟ ಸರ್ಕಾರ, ನಿಮ್ಮ ಆಡಳಿತದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಮಾಡಿ ಜನರ ಮುಂದೆ ಹೋಗಿ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಸರ್ಕಾರ ಈಗ ಸಾಲು ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಸರ್ಕಾರ ಬಂದು 1 ವರ್ಷದ ಅವಧಿಯಲ್ಲಿ ಮೂಢ ಹಗರಣ ಬಂದಿದೆ. ಜೊತೆಗೆ ಏನು ವಾಲ್ಮೀಕಿ ನಿಗಮ ಅದು ಏನು ಹಿಂದುಳಿದ ವರ್ಗಗಳಿಗೆ ಅಂತೇಳಿ ಅವರ ಅಭಿವೃದ್ಧಿಗೆ ಇಟ್ಟಿದ್ದಂಥ ಹಣವನ್ನು ಕೋಟಿ ಲೆಕ್ಕದಲ್ಲಿ ನುಂಗಿರ್ತಕ್ಕಂಥ ಈ ವಿಚಾರವಾಗಿ ಹಗರಣಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುವಂಥದ್ದು. ಯಾಕಂತಂದ್ರೆ ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣವನ್ನು ಹೊರತುಪಡಿಸಿ ಕರ್ನಾಟಕದಲ್ಲೇ ಪ್ರಬಲವಾಗಿ ಒಂದು ಆಡಳಿತ ಪಕ್ಷವಾಗಿ ಹೊರಹೊಮ್ಮಿತ್ತು ಕಾಂಗ್ರೆಸ್ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಈಗ ಒಂದು ಆಡಳಿತದ ಚುಕ್ಕಾಣಿ ಹಿಡಿದ 1 ವರ್ಷದಲ್ಲೇ ಈ ರೀತಿಯಾಗಿ ಹಗರಣಗಳು ಬೆಳಕಿಗೆ ಬರ್ತಾ ಇದ್ದು. ಅದರಲ್ಲೂ ಖುದ್ದು ಇದರಲ್ಲೂ ನೀವು ಈ ವಾಲ್ಮೀಕಿ ನಿಗಮದ ಹಗರಣವನ್ನು ತೆಗೆದುಕೊಂಡ್ರೆ ಖುದ್ದು CM ಕಚೇರಿಯಿಂದ ಒಂದಷ್ಟು CM ಅಂದರೆ ಅಧೀನದಲ್ಲಿರ್ತಕ್ಕಂಥ ಹಣಕಾಸು ಇಲಾಖೆಯಿಂದ ಒಂದಷ್ಟು ಹಣ ವರ್ಗಾವಣೆ ಆಗಿ CM ಖುದ್ದು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅನುಮಾನ ಸೃಷ್ಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೂಢ ಹಗರಣದಲ್ಲೂ ಅವರ ಪತ್ನಿಗೆ ನಿಯಮಗಳನ್ನು ಮೀರಿ ಹೆಚ್ಚು ಸೈಟ್ಗಳನ್ನು ಮಂಜೂರು ಮಾಡಲಾಗಿದೆ ಅಂತೇಳಿ ಅಲ್ಲೂ ಸಹ ಖುದ್ದು CM ಸಿದ್ದರಾಮಯ್ಯ ಅವರ ಭಾಗಿ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ಗೆ ಇದು ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಈಗ ಏನು ನಾಗೇಂದ್ರ ಅವರನ್ನ
ರಾಜೀನಾಮೆ ಕೊಡಿಸುವಂತ ಸಂದರ್ಭದಲ್ಲಿ ಇಲ್ಲ ಇದರಲ್ಲಿ ಕೇವಲ ನೈತಿಕ ಹೊಣೆ ಹೊತ್ತು ಪಾರದರ್ಶಕ ತನಿಖೆಗಾಗಿ ನಾವು ಈ ಒಂದು ರಾಜೀನಾಮೆಯನ್ನ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಂಥ ರಾಜ್ಯ ಸರ್ಕಾರ ಈಗ ಇಡಿ ಅಧಿಕಾರಿಗಳು ಒಮ್ಮೆ ವಿಚಾರಣೆಗೆ ಕರೆಸಿದ್ದನ್ನು ಹೊರತುಪಡಿಸಿ ಅಂದರೆ ಏನು ಇಡಿ ದಾಳಿಯಾಗೋಕ್ಕೂ ಹಿಂದಿನ ದಿನ ವಿಚಾರಣೆಗೆ ಕರೆದಿದ್ದನ್ನು ಹೊರತುಪಡಿಸಿದ್ರೆ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಇರ್ಬೋದು ಅಥವಾ ಅವರ ಆಪ್ತರನ್ನಿರ್ಬೋದು ಏನು SIT ರಚನೆ ಮಾಡಿತ್ತು ರಾಜ್ಯ ಸರ್ಕಾರ, ಅವರು ಯಾವುದೇ ವಿಚಾರಣೆಯನ್ನು ಸಹ ಮಾಡಿರಲಿಲ್ಲ. ಈಗ ಏಕಾಏಕಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮುಗಿದ ಬಳಿಕ ಅವರನ್ನು ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಅವರ ಜೊತೆ ಮಾತನಾಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಏನ್ ಸರ್ ಅರೆಸ್ಟ್ ಮಾಡಿದ್ರ, ಬಂಧನ ಮಾಡಿದ್ರ ಏನು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಅವರು ತಲೆ ಆಡಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಇಲ್ಲ ಬಂಧನ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಧಾಟಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೇಳಿದಂತಹ ಪ್ರಶ್ನೆಗೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಇದೀಗ ಅರೆಸ್ಟ್ ಆಗಿದ್ದಾರೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿಯವರೆಗೂ ಕೂಡ ನೀಡ್ತಾ ಹೋಗ್ತಾ ಇದೆ. ಮೊನ್ನೆ ಅವರ PA ಒಂದ್ ಕಡೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅವರ PA ಹರೀಶ್ ಏನ್ ಬಾಯ್ ಬಿಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಈ ಕಳೆದ 2 ದಿನಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸ್ಗಳು ಕೂಡ ಬಹಳ